ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಹಾಲ್ ಸ್ವೀಕರಿಸಿದ ಶಾಸಕರು. ತಾಲೂಕು ಆಡಳಿತ, ತಾಲೂಕಾ ಪಂಚಾಯತ್, ನಗರಸಭೆ ಇಳಕಲ್ನ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಇಳಕಲ್ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಜನಸ್ಪಂದನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಸಸಿಗೆ ನೀರು ಹಾಕುವ ಮೂಲಕ ಶಾಸಕ ವಿಜಯಾನಂದ ಕಾಶಪ್ಪನವರ್, ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ, ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ಕುರೇರ್ ಹಾಗೂ ವೇದಿಕೆ ಮೇಲಿರುವ ಅಧಿಕಾರಿ ಬಳಗ ಉದ್ಘಾಟಿಸಿದರು. 3 ಗಂಟೆಗಳ ಕಾಲ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ 63 ಅರ್ಜಿಗಳು ನೋಂದಣಿಯಾಗಿದ್ದು, ಅದರಲ್ಲಿ ಬಹುತೇಕ ಕಂದಾಯ, ಕೃಷಿ, ಗ್ರಾಮೀಣ ಭಾಗದ ರಸ್ತೆಗಳು, ವಿಧವಾ ವೇತನ, ವಿಕಲಚೇತನರ, ವೃದ್ಧರು ಹಾಗೂ ರೈತರಿಗೆ ಸಂಬಂಧಿಸಿದ ಹಲವಾರು ಅರ್ಜಿಗಳು ಬಂದಿದ್ದವು. ಬಂದಂತಹ ಮನವಿಗಳಿಗೆ ಜಿಲ್ಲಾಧಿಕಾರಿಗಳು, ಶಾಸಕರು ಸಮಾಧಾನದಿಂದ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಉತ್ತರವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಂದ ಒದಗಿಸಿ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಸ್ಥಳದಲ್ಲಿಯೇ ಪರಿಹಾರವಾಗದ ಕೆಲವೊಂದು ಸಮಸ್ಯೆಗಳಿಗೆ 1 ವಾರದಲ್ಲಿ ಪರಿಹರಿಸುವಂತೆ ಶಾಸಕರು ಹಾಗೂ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಯಾ ಇಲಾಖೆಯವರು ಅರ್ಜಿಯನ್ನು ಸ್ವೀಕಾರ ಮಾಡಲು ಪ್ರತ್ಯೇಕ ಕೌಂಟರ್ಗಳನ್ನು ತೆರೆದು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸಿದ್ರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಜನಸ್ಪಂದನ ಸಮಾರಂಭವೂ ಒಂದಾಗಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನರ ಬಳಿ ನಮ್ಮ ಸರ್ಕಾರ ಹೋಗಬೇಕು, ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ ನೀಡಬೇಕು ಎನ್ನುವ ಉದ್ದೇಶದಿಂದ ಪ್ರಾರಂಭವಾದ ಯೋಜನೆ ಜನಸ್ಪಂದನವಾಗಿದೆ. ನೀವು ನೀಡಿದ ಎಲ್ಲ ಮನವಿಗಳನ್ನು ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳು 1 ವಾರದಲ್ಲಿ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡುತ್ತಾರೆ ಎಂದರು. ಅಲ್ಲದೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ ಗ್ರಾಮ ಪಂಚಾಯಿತಿಯವರು ಜನಸ್ಪಂದನ ಕಾರ್ಯಕ್ರಮವನ್ನ ಕೂಡ ನಾವು ಮಾಡುತ್ತೇವೆ ಎಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಸತೀಶ್ ಕೂಡಲಿಗಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ರಾವ್ ದೇಶಪಾಂಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೆದಾರ್, ನಗರಸಭೆಯ ಸದಸ್ಯರು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶಿವಯ್ಯ ಕೆಂಬಾವಿಮಠ, NKS TV4 ನ್ಯೂಸ್, ಬಾಗಲಕೋಟೆ. ಶ್ರೀಯುತ ವಿಜಯಾನಂದ ಕಾಶಪ್ಪನವರ್ ಸರ್ ಅವರೇ, ಸಹೋದ್ಯೋಗಿ ಶಶಿಧರ್ ಕುರೇರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಹೋದ್ಯೋಗಿ ಮಿತ್ರರೇ, ನಗರಸಭಾ ಸದಸ್ಯರು, ವೇದಿಕೆಯ ಮುಂಭಾಗದಲ್ಲಿ ಆಸಕ್ತರಾಗಿರುವ ವಿಭಾಗದ ಸಾರ್ವಜನಿಕ ಬಂಧುಗಳು, ಎಲ್ಲ ಅಧಿಕಾರಿ ಮಿತ್ರರೇ, ಪತ್ರಿಕಾ ಮಾಧ್ಯಮಗಳು, ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಆಯೋಜಿಸಬೇಕು ಅಂತ ಎಲ್ಲ ಅಧಿಕಾರಿ ವರ್ಗಕ್ಕೆ ನಿರ್ದೇಶನ ನೀಡಿದೆ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಜನತಾ ದರ್ಶನವನ್ನು ಮಾಡಿ ಅಲ್ಲಿಗೆ ಆಹ್ವಾನಗಳ ಮಹಾಪೂರನೇ ಹಬ್ಬದಲ್ಲಿತ್ತು. ಬೆಳಗ್ಗೆಯಿಂದ ಸಂಜೆಯವರೆಗೆ ಇಡೀ ದಿನ ಜನಸ್ಪಂದನವನ್ನು ನಡೆಸಿಕೊಟ್ಟು ಮತ್ತು ಅಲ್ಲಿ ಸಲ್ಲಿಕೆಯಾದ ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಕಳಿಸಿಕೊಟ್ಟು ಅವುಗಳೆಲ್ಲರಿಗೂ ಒಂದು ಯೂನಿಕ್ ನಂಬರ್ ಕೊಟ್ಟು ಯಾವ ಅರ್ಜಿಯೂ ಕೂಡ ಜನಸ್ಪಂದನದಲ್ಲಿ ದಾಖಲಾದ ಅರ್ಜಿ ಎಲ್ಲೂ ಕೂಡ ಮಿಸ್ಲೇಟ್ ಆಗೋಂಗಿಲ್ಲ ಅಥವಾ ಎಲ್ಲೂ ಅದು ಕಳೆದು ಹೋಗೋದಕ್ಕೆ ನೆಪ ನೀಡುವ ರೀತಿ ನಿರ್ದಿಷ್ಟವಾಗಿ ನಿಯಮಿತವಾಗಿ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು IPGR ಸಿಸ್ಟಮ್ನ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾನಿಟರಿಂಗ್ ಆಗುತ್ತೆ. ಈಗ ನೀವು ಇರ್ಕಾಲಲ್ಲಿ ಇವತ್ತು ಅರ್ಜಿ ಕೊಟ್ಟರೆ ಅದಕ್ಕೊಂದು ಯೂನಿಕ್ ನಂಬರ್, ವಿಶೇಷವಾದ ನಂಬರ್ ಜನರೇಟ್ ಆಗುತ್ತೆ. ತನ್ಮೂಲಕ ಅರ್ಜಿಯ ಸ್ಥಿತಿಗತಿಯನ್ನು ನೀವು ಮೊಬೈಲಲ್ಲಿ ನೋಡಬಹುದು. ಅಲ್ಲಿ ಏನು ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಅಪ್ಡೇಷನ್ ಆಗುತ್ತೆ. ಅಂತ ಒಂದು ಪಾರದರ್ಶಕವಾದ ಒಂದು ಕಾರ್ಯಕ್ರಮ ಜನಸ್ಪಂದನ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತಾಲೂಕು ಮಟ್ಟದಲ್ಲೂ ಕೂಡ CEO ಅವರು, SP ಅವರು, ಜಿಲ್ಲಾಧಿಕಾರಿಗಳು ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ನಿರ್ದೇಶನ ನೀಡಿದ ಪ್ರಕಾರ ಈಗಾಗಲೇ ಬಾಗಲಕೋಟೆ ಆಯಿತು, ಜಮಖಂಡಿ, ರಪ್ಪಳಿ ಬಳ್ಳಾರಿ, ಮುಧೋಳ ಮಾಡಿ ಇವಾಗ ಇಳಕಲ್ಲಲ್ಲಿ ಮಾಡ್ತಾ ಇದ್ದೀನಿ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಬೇಕು. ಮತ್ತು ಒಂದೊಂದು ಇರ್ತವೆ, ಈಗಾಗಲೇ ಉಲ್ಲೇಖ ಮಾಡಿದರು ನಮ್ಮ ತಹಶೀಲ್ದಾರ್, ನ್ಯಾಯಾಲಯದ ಪ್ರಕರಣಗಳಾಯಿತು, ಭೂ ಮಂಜೂರಾತಿ ಅಥವಾ ಆಶ್ರಯ ಮನೆಗಳಾಯಿತು, ಇಂಥವುಗಳಿಗೆ ನಿರ್ದಿಷ್ಟ ಸಕ್ಷಮ ಪ್ರಾಧಿಕಾರ ಅಂತ ಇರ್ತದೆ, ಅವು ಮಾತ್ರ ಅದನ್ನು ನಿರ್ಧಾರ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈ ವೇದಿಕೆಯಲ್ಲಿ ಅಂತಹ ಪ್ರಕರಣಗಳನ್ನ ನಿಯಮಾನುಸಾರ ಇತ್ಯರ್ಥ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಹೊರತಾಗಿ ಮೂಲಭೂತ ಸೌಕರ್ಯಗಳು, ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಇಲ್ಲಿ ಇತ್ಯರ್ಥ ಮಾಡಬಹುದು. ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿದ್ದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನು ಇತ್ಯರ್ಥ ಮಾಡೋಕ್ಕೆ ಕ್ರಮ ವಹಿಸ್ತೀವಿ. ಅದರ ಹೊರತಾಗಿ ರಾಜ್ಯ ಮಟ್ಟದ ಗಮನ ಸೆಳೆಯುವಂತಹ ಪ್ರಕರಣಗಳು ಬಂದರೆ ರಾಜ್ಯ ಮಟ್ಟಕ್ಕೆ ಕೂಡ ಇಲ್ಲಿಂದ ಶಿಫಾರಸುಗಳನ್ನು ಕಳಿಸಿ ಸಮಸ್ಯೆಗಳನ್ನು, ನಗರದ ಸಮಸ್ಯೆಗಳನ್ನು, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸ್ತಿದೆ ಅಂತ ತಮ್ಮೆಲ್ಲರಿಗೂ ಹೇಳಿದ. ಈಗಾಗಲೇ ಇಲ್ಲಿ 60 ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ. ಅದರಲ್ಲಿ ಸಿಂಹಪಾಲು ಕಂದಾಯ ಇಲಾಖೆಯಲ್ಲಿ 25 ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಇದೆ. ಕೃಷಿ ಇಲಾಖೆಗೆ ಸಂಬಂಧಪಟ್ಟ 10,
ಆದಿತ್ಯಾರಿತ ಹನ್ನೊಂದು ಈ ರೀತಿ 20 ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ. ಎಲ್ಲ ಅರ್ಜಿಗಳಿಗೂ ನಿರ್ದಿಷ್ಟವಾಗಿ ನಾವು 1 ವಾರದಲ್ಲಿ ಉತ್ತರವನ್ನು ಕೊಡ್ತೀವಿ. ಆಗಿಲ್ಲ, ಆ ನಿಯಮಾನುಸಾರದ ಚೌಕಟ್ಟಿನಲ್ಲಿ ಇರಲಿಲ್ಲ ಅಂದರೆ ಅದಕ್ಕೆ ಹಿಂಬರವನ್ನು ಕೂಡ ನೀಡಲಾಗುತ್ತೆ. ಒಟ್ಟಾರೆ ಈ ಜನಸ್ಪಂದನವನ್ನು ಈ ಒಂದು ಇಳಕಲ್ ತಾಲೂಕಿನ ಜನ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಅಧಿಕಾರಿಗಳು ನಾವೆಲ್ಲರೂ ಇಷ್ಟು ಜನ ಇಷ್ಟೊತ್ತು ಬಂದು ನಿಮ್ಮ ಜೊತೆ ಇದ್ದಕ್ಕೆ ಅದಕ್ಕೊಂದು ಸಾರ್ಥಕತೆ ಕೊಡಬೇಕು ಅಂದರೆ ಇಲ್ಲಿನ ಅರ್ಜಿಗಳು ಸಕಾರಾತ್ಮಕವಾಗಿ ಇತ್ಯರ್ಥ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಇದೇ ಸಂದರ್ಭ ಉಪಯೋಗಿಸಿಕೊಂಡು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳ್ತೀನಿ, ಇವುಗಳನ್ನೆಲ್ಲ ವೈಯಕ್ತಿಕವಾಗಿ ತಾವೇ ಗಮನ ಇಟ್ಟು ನೋಡಿ ಸಕಾರಾತ್ಮಕವಾಗಿ ಇತ್ಯರ್ಥಗೊಳಿಸಬೇಕು ಅಂತ ಸೂಚನೆ ನೀಡುತ್ತಾ ನಿಮ್ಮ ಜೊತೆ ಇಲ್ಲಿ ಈ ಜನಸ್ಪಂದನದಲ್ಲಿ ಒಂದೆರಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಜನಸ್ಪಂದನ ಕಾರ್ಯಕ್ರಮಗಳು ರೂಢಿಗತವಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ಒಂದು ಹೆಜ್ಜೆ ಮುಂದೆ ಹೋಗಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಯಾವೆಲ್ಲ ಕಾನೂನಾತ್ಮಕವಾಗಿ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ, ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಸರ್ಕಾರದ ಪರವಾಗಿ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಮತ್ತು ನಮ್ಮೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇದೆಲ್ಲ ಬಂದಿದ್ದೇವೆ. ಈ ಒಂದು ದಿಶೆಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ತಾವು ತಮ್ಮ ಮನವಿಯನ್ನು ಸ್ಪಷ್ಟವಾಗಿ ನೀವು ನಿಮ್ಮ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗ್ತದೆ. ಒಂದಷ್ಟು ಸಾರ್ವಜನಿಕವಾಗಿ ವೈಯಕ್ತಿಕವಾದ ಒಂದು ಮನವಿಗಳಿರ್ತವೆ, ಒಂದಷ್ಟು ಸಾರ್ವಜನಿಕವಾಗಿ ನಗರದ, ಗ್ರಾಮಗಳ, ಹಳ್ಳಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಅರ್ಜಿಗಳಿವೆ. ಆ ಗ್ರಾಮಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಯಾವ್ಯಾವ ಯೋಜನೆಗಳಲ್ಲಿ ಆ ಕಾಮಗಾರಿಗಳನ್ನು ನಾವು ಕೈಗೊಳ್ಳಿಸ್ಕೊಳ್ಬೋದು ಮತ್ತು ನಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅವನ್ನೆಲ್ಲ ನಾವು ಪರಿಗಣಿಸಿಕೊಂಡು ಈ ಒಂದು ಹಂತದಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ವೈಯಕ್ತಿಕ ಅರ್ಜಿಗಳನ್ನು ತಾವೆಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟಿದ್ದನ್ನು ನಾವು ಇಲ್ಲಿ ಸ್ವೀಕಾರ ಮಾಡ್ತೇವೆ. ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಮತ್ತು ನಿರ್ದೇಶನ ಕೊಡ್ತಾರೆ. ನಾವು ಕಾನೂನಾತ್ಮಕವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. 1 ವಾರದಲ್ಲಿ ನಾವು ನಿಮಗೆ ಅದನ್ನು ಕಾನೂನಾತ್ಮಕ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಿಮಗೆ ತಿಳಿಸ್ತದೆ. ಬಂದಿಲ್ಲ ತೊಡಕಿದ್ದ ಕಾನೂನು ತೊಡಕಿತ್ತು ಅಥವಾ ಸಮಸ್ಯೆ ಇತ್ತಂದರೆ ನಿಮಗೆ ಹಿಂಬಾಲ ಕೂಡ ನೀಡಿ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಒಟ್ಟಾರೆಯಾಗಿ ನಾವು ಇಲ್ಲೇ ನಿಮ್ಮ ಹತ್ರ ಬಂದು ನಿಮ್ಮ ಒಂದು ಅನಿಸಿಕೆಗಳ, ನಿಮ್ಮ ಬೇಡಿಕೆಗಳ, ನಿಮ್ಮ ಮನವಿಗಳನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ಖಂಡಿತವಾಗಿ ನಮ್ಮ ತಾಲೂಕುಗಳ ಮತ್ತು ನಮ್ಮ ಗ್ರಾಮಗಳ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಖಂಡಿತವಾಗಿ ಇದು ಒಂದು ಒಳ್ಳೆಯ ಒಂದು ಅವಕಾಶ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಇಲ್ಲೆಲ್ಲ ಇದ್ದಾರೆ. ನಾನು ಹೆಚ್ಚಿನದಾಗಿ ಈಗ ಸಮಯವನ್ನು ತೆಗೆದುಕೊಳ್ಳಲ್ಲ. ಮುಂದಿನದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಮಾತಾಡ್ತಾರೆ. ಹಾಗಾಗಿ ತಾಯಿಯರು ಇರುವುದು ಈಗಾಗಲೇ ತಮ್ಮ ಅಹವಾಲುಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನನಗೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಗೆ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ತಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೀರಿ. ಮತ್ತು ಈಗಾಗಲೇ ಆ ಇಲಾಖೆ ತಾವು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ಕೆಲವಷ್ಟು ವಿಚಾರಗಳನ್ನು ಈಗಾಗಲೇ ನಾವು ಚರ್ಚೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಯನಿರತ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಖಂಡಿತವಾಗಿ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿದೆ. ಇದಕ್ಕೆ ಕೇವಲ 1 ವಾರದಲ್ಲಿ ಇದು ಖಂಡಿತವಾಗಿ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಅವು ಎಲ್ಲರಿಗೂ ಕೂಡ ಸೂಕ್ತ ಒಂದು ಉತ್ತರವನ್ನು ಖಂಡಿತವಾಗಿ ನಾವು ನೀಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಹುತೇಕ ಇಷ್ಟೊಂದು ಅಹವಾಲುಗಳನ್ನು ನೋಡಿದೆ. ಮನೆಗಳ ಕಟ್ಟಡಂತಿರ್ಬೋದು, ಭಾಳಷ್ಟು ಜನ ನಮ್ಮ ರೈತರು ಇವತ್ತೇನು ತಮ್ಮ ಭೂಮಿಗೆ ಹೋಗೋದಕ್ಕೆ ರಸ್ತೆ ಮಾಡಿಕೊಳ್ಳುವಂಥದ್ದಿರ್ಬೋದು ಮತ್ತು ಅನೇಕ ಕೆಲವಷ್ಟು ಅಂಗವೈಕಲ್ಯರು, ಈ ವಿಕಲಚೇತನರಿಗೆ ಬುದ್ಧಿ ಬಂದ ಮಕ್ಕಳು, ಇವೆಲ್ಲವೂ ಕೂಡ ಅವರಿಗೆ ಏನು ಸರ್ಕಾರದ ಸವಲತ್ತುಗಳು ಕೆಲವಷ್ಟು ಸಿಗ್ತಿಲ್ಲ. ಮತ್ತು ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಇವತ್ತು ಆ ಒಂದು ನಿಟ್ಟಿನಲ್ಲಿ ಕೂಡ ಅನೇಕ ಜನ ಏನು ತಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗಳಿಗೆ ಖಂಡಿತವಾಗಿ ನಮ್ಮ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ
ಎಲ್ಲದಕ್ಕೂ ಕೂಡ ಅದಕ್ಕೆ ಸೂಕ್ತ ಪರಿಹಾರವನ್ನು ನ್ಯಾಯವನ್ನು ಒದಗಿಸುವಂಥ ಕೆಲಸ ನಮ್ಮ ಆಡಳಿತ ವರ್ಗ ಮಾಡುತ್ತೆ. ಇದರ ಜನಸ್ಪಂದನ ಮೂಲ ಉದ್ದೇಶವೇ ಅದನ್ನು. ಯಾಕಂದರೆ ಇದು ತಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿದ ನಂತರ ಅದನ್ನು ಸುಮ್ಮನೆ ಅಹವಾಲುಗಳು ಇಟ್ಕೊಳ್ಳುವಂಥದ್ದಲ್ಲ. ಆದರೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಕಾರ್ಮಿಕ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಾವೆಲ್ಲರೂ ಒಂದು ವಾರದಲ್ಲಿ ಇದಕ್ಕೆ ಉತ್ತರವನ್ನು ಕೊಡೋದಷ್ಟೇ ಅಲ್ಲ, ಸಂದರ್ಭ ಬಂದರೆ ತಾವು ಸ್ಥಳೀಯ ಪರಿಶೀಲನೆಯನ್ನು ಮಾಡಿ ನಮ್ಮ ದಂಡಾಧಿಕಾರಿಗಳಾಗಿರ್ಬೋದು, ಯಾಕಂದರೆ ಕೆಲವರಿಗೆ ಭಾಳ ಮುಖ್ಯವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ನಾವೆಲ್ಲರೂ ಸ್ಥಳ ಪರಿಶೀಲನೆ ಮಾಡಿ ಅವ್ರು ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂತಲೇ ಈ ತಮ್ಮ ಪರವಾಗಿ ನಾನು ನಮ್ಮ ಆಡಳಿತ ವರ್ಗಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತಾ, ಇವತ್ತೇನು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಬಹುತೇಕ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಾವು ಯಾರು ಇವತ್ತು ಮನವಿಯನ್ನು ಇಲ್ಲಿ ಕೊಟ್ಟಿದ್ದೀರಿ ಅವು ಎಲ್ಲವೂ ಕೂಡ ಸರ್ಕಾರಕ್ಕೆ ಕೂಡ ಗಮನಕ್ಕೆ ಹೋಗುತ್ತಿದೆ. ಇದು ಜಿಲ್ಲಾಡಳಿತ ತಾಲೂಕು ಆಡಳಿತದಷ್ಟೇ ಅಲ್ಲ, ಸರ್ಕಾರಕ್ಕೆ ಕೂಡ ಇಷ್ಟು ಜನ ಸೇರಿದ್ರು, ಇಷ್ಟು ಆಹ್ವಾನಗಳು ಬಂದು ಅನ್ನೋದು ಕೂಡ ಅಂಕಿ ಸಂಖ್ಯೆ ಕೂಡ ಸರ್ಕಾರ ಗಮನಕ್ಕೆ ಹೋಗುತ್ತೆ. ಅದಕ್ಕೆ ಇದು ಒಂದು ನಿಜವಾದ ಜನರಿಗೆ ಸ್ಪಂದಿಸುವಂಥ ಜನಸ್ಪಂದನೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಹುತೇಕ ಇಂಥ ಒಂದು ಏನು ಜನಸ್ಪಂದನ ಸಮಾರಂಭ ಈಗೆಲ್ಲೂ ಕೂಡ ನಡೆದಿಲ್ಲ. ಅದು ಇವತ್ತು ಏನಾದರೂ ನಡೆದಿದ್ರೆ ಇವತ್ತು ಪಾರದರ್ಶಕವಾಗಿ ಜನರಿಗೆ ಅವರ ಅಹವಾಲುಗಳನ್ನು ಇಷ್ಟುವಂಥ ಕೆಲಸ ಅದು ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸರ್ಕಾರ ಇದಕ್ಕೆ ಬದ್ಧವಾಗಿರುತ್ತೆ. ಖಂಡಿತವಾಗಿ ನಾವು ಹೇಳಿದಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಒಂದು ಜನಸ್ಪಂದನ ಸಮಾರಂಭವನ್ನು ಮಾಡಿ ನೇರವಾಗಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ತಮ್ಮ ಎಲ್ಲ ಸಮಸ್ಯೆಗಳನ್ನು, ಅಹವಾಲುಗಳನ್ನು ತೆಗೆದುಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು, ನ್ಯಾಯವನ್ನು ಗುರುತಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಧಿಕಾರಿ ವರ್ಗ, ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಅಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ತಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.